ಮುಂದೇನು ಮತ್ತೇನು ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಇಂದಿನ ದಿನವನ್ನು ಬಿಟ್ಟು ಮುಂದೆ ಏನಾಗುತ್ತದೋ ಎಂಬ ಭವಿಷ್ಯದ ಭಯದಲ್ಲಿದ್ದರೆ ನಮ್ಮ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಮುಂದೆ ಏನಾಗುವುದೋ ಹೇಗಾಗುವುದೋ ಎಂದು ನಾವು ಚಿಂತಿಸಬಾರದು. ಅಂತಹ ಸಂದರ್ಭ ಬಂದಾಗ ಅದರ ಬಗ್ಗೆ ಯೋಚಿಸಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ಅಂದಿಗೆ ನಮ್ಮ ಪಾಲಿಗೆ ಬಂದ ಕೆಲಸವನ್ನು ಶ್ರದ್ಧೆಯಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ನಾವು ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತದೆ. ಹಿಂದೆ ನಡೆದದ್ದನ್ನು ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅದೇ ರೀತಿ ಭವಿಷ್ಯದಲ್ಲಿ ಆಗುವುದನ್ನು ನಿರ್ದೇಶಿಸಲು ಕೂಡ ನಮ್ಮಿಂದ ಸಾಧ್ಯವಿಲ್ಲ. ಜೀವನದಲ್ಲಿ ಸಂಬಂಧಗಳು ಸಂದರ್ಭಗಳು ತಮ್ಮ ತಮ್ಮ ಸಮಯದಲ್ಲಿ ಬಂದು ನಾವು ಇದ್ದಂತೆ ಸಾಗಬೇಕು. ಕಾಲ ಕಾಲಕ್ಕೆ ಬರುವಂತಹ ಯಾವುದೇ ಬದಲಾವಣೆಯನ್ನು ನಾವು ಸ್ವೀಕರಿಸಬೇಕು. ಅದು ಬುದ್ಧಿವಂತರ ಲಕ್ಷಣ. ಹಾಗಾಗಿ ನಮ್ಮ ಕೈಯಲ್ಲಿ ಸಾಧ್ಯವಾಗದ ಕೆಲಸದ ಬಗ್ಗೆ ಚಿಂತಿಸಿ ಫಲವೇನು? ನಮಗೆ ನಮ್ಮ ಜೀವನದಲ್ಲಿ ನಡೆಯುವುದೆಲ್ಲವನ್ನೂ ಹೊಂದಿಸುವವನು ಆ ಪರಮಾತ್ಮನು. ಹಾಗೆ ಹೊಂದಿಸುವವನು ನಾವು ಹೇಳಿದಂತೆ ಕೇಳುವ ಆಳಲ್ಲ. ಆದರೆ ಆ ಶಕ್ತಿ ನಮ್ಮ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಬಂದದ್ದನ್ನು ಬಂದಂತೆ ಸ್ವೀಕರಿಸಬೇಕು. ಸುಖವೋ ದುಃಖವೋ ಯಾವುದು ಬರುವುದು ಅದರಂತೆ ಬರಲಿ, ಅದೆಲ್ಲವನ್ನು ಸ್ವೀಕರಿಸಿ ಮುನ್ನಡೆಯೋಣ. ನಾವು ಪ್ರತಿದಿನ ಜೀವನವನ್ನು ನೋಡುವ ದೃಷ್ಟಿಕೋನ ಬದಲಾಯಿಸಬೇಕಾಗಿದೆ. ಇಂದಿನ ಜೀವನದಲ್ಲಿ ತೃಪ್ತಿಯನ್ನು ಕಂಡು ಭವಿಷ್ಯದ ಚಿಂತೆಗಳಿಂದ ಬೇಸತ್ತುಕೊಳ್ಳದೆ ಪ್ರತಿ ಕ್ಷಣವನ್ನು ಆನಂದದಿಂದ ಕಳೆಯೋಣ.